ಜೀವಂತವಾಗಿ ಇದ್ದಾಗಲೇ ಈ ಒಬ್ಬ ವ್ಯಕ್ತಿ ಮರಣ ಪ್ರಮಾಣ ಪತ್ರವನ್ನು ಪಡೆದಿದ್ದಾನೆ. ಧಾರವಾಡದಲ್ಲಿ ಆಗಿರುವಂಥ ಘಟನೆ ಇದು. ಜೀವಂತ ಇದ್ದಾಗಲೇ ಮರಣ ಪ್ರಮಾಣ ಪತ್ರವನ್ನು ಪಡೆದಿರುವಂಥ ವ್ಯಕ್ತಿ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ರಾಮಲಿಂಗ ಓಣಿಯಲ್ಲಿ ಈ ಒಂದು ಘಟನೆ ಆಗಿದೆ. ಇಮಾಮ ಹುಸೇನ್ ಮುಲ್ಲಣ್ಣನವರ ಅಂಥೇಳಿ ಆತನ ಹೆಸರು. ಮರಣ ಪ್ರಮಾಣ ಪತ್ರವನ್ನು ಪಡೆದಿರುವಂಥ ವ್ಯಕ್ತಿ. ಈತನ ಅರ್ಜಿಯನ್ನು ಪುರಸ್ಕರಿಸಿ ಮರಣ ಪ್ರಮಾಣ ಪತ್ರವನ್ನು ಪುರಸಭೆ ಕೊಟ್ಟಿದೆ. ಫೈನಾನ್ಸ್ ಮತ್ತು ಬ್ಯಾಂಕುಗಳಲ್ಲಿ ಈತ ಸಾಲ ಮಾಡಿಕೊಂಡಿದ್ದಂತೆ. ಹಾಗಾಗಿ ಈ ರೀತಿಯ ಪ್ಲಾನ್ ಮಾಡಿಕೊಂಡು ಜೀವಂತ ಇರುವಾಗಲೇ ಎಂತೆಂಥವ್ರು ಇರ್ತಾರಪ್ಪ, ಜೀವಂತ ಇರುವಾಗಲೇ ಮರಣ ಪ್ರಮಾಣ ಪತ್ರವನ್ನು ಈತ ಪಡೆದಿರುವಂಥದ್ದು. ಅಂದರೆ ಈ ಪುರಸಭೆ ಇದೆಯಲ್ಲ, ಹೇಗೆ ಕೊಟ್ಟರು ಮರಣ ಪ್ರಮಾಣ ಪತ್ರವನ್ನು ಅನ್ನುವಂಥದ್ದು. ಈತನ ಅರ್ಜಿ, ಈತ ಏನು ಅರ್ಜಿಯನ್ನು ಹಾಕ್ತಾನಲ್ಲ, ಈತನ ಅರ್ಜಿಯನ್ನು ಪುರಸ್ಕರಿಸಿ ಮರಣ ಪ್ರಮಾಣ ಪತ್ರವನ್ನು ಪುರಸಭೆ ಕೊಟ್ಟಿದೆ. ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಸಹಜವಾಗಿ ಅನುಮಾನ ಇರುವಂಥದ್ದು. ಈತ ಜೀವಂತವಾಗಿದ್ದಾನೆ, ಜೊತೆಗೆ ಅಲ್ಲಿ ಇರೋರಿಗೂ ಕೂಡ ಗೊತ್ತಿರುತ್ತೆ ಯಾರು ಇದನ್ನು ಅಪ್ಲಿಕೇಶನ್ ಹಾಕಿದ್ರು, ಯಾರು ತಗೊಂಡು ಹೋಗಿದ್ರು, ಯಾವಾಗ ಸತ್ತಿದ್ರು, ಅದೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಬೇಕು. ಅದು ಹೆಂಗೆ ರೆಡಿ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದಕ್ಕೆ ಪುರಸಭೆಯಿಂದ ಒಪ್ಪಿಗೆ ಇದೆ, ಅಂದರೆ ಪುರಸ್ಕರಿಸಿ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಾಲ ತೀರಿಸಲಾಗದೆ ಈ ಪ್ಲಾನ್ ಮಾಡಿದ್ದ ಈತ ಅನ್ನೋದು ಮಲ್ಲಣ್ಣ ಅಂಥೇಳಿ ತನ್ನ ಸಂಬಂಧಿ ಮೂಲಕ ಮರಣ ಪ್ರಮಾಣ ಪತ್ರಕ್ಕೆ ಈತ ಅರ್ಜಿಯನ್ನು ಹಾಕ್ತಾನಂತೆ. ಅದನ್ನು ಪುರಸಭೆ ಒಪ್ಕೊಂಡಿದೆ. 3 ದಿನದಲ್ಲಿ ಪ್ರಮಾಣ ಪತ್ರವನ್ನು ಪುರಸಭೆ ಕೊಟ್ಟಿರುತ್ತೆ. ನೋಡಿ, ಆವಾಗ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ತಾರಂತೆ. ಆವಾಗ ಈ ಕೊಟ್ಟಿರುವಂಥ ಪ್ರಮಾಣ ಪತ್ರ ಇದೆಯಲ್ಲ, ಅದನ್ನು ವಾಪಸ್ ಪಡೆಯುವಂಥ ತನಿಖೆ ಆಗುತ್ತೆ. ಮರಣ ಪ್ರಮಾಣ ಪತ್ರವನ್ನು ಈಗ ಪುರಸಭೆಯ ಅಧಿಕಾರಿಗಳು ವಾಪಸ್ ಪಡೆದಿದ್ದಾರಂತೆ. ಅಂದರೆ ಇಲ್ಲಿ ನಿರ್ಲಕ್ಷ್ಯ ಇದೆ ಪುರಸಭೆದು. ಇನ್ನೊಂದು, ಆತನ ಈತ ಇದನ್ನಲ್ಲ ಇಮಾಮ್ ಹುಸೇನ್ ಅಂಥೇಳಿ ಈತ ಸಾಲ ಮಾಡಿಕೊಂಡಿದ್ದಂತೆ. ಸಾಲ ಮಾಡಿ ಅದನ್ನು ತೀರಿಸಲಾಗದೆ ಈ ರೀತಿಯಾಗಿ ಸತ್ತೋಗಿದ್ದಾನೆ ಅಂಥೇಳಿ ಜನರಿಗೆ ಏನಾದರೂ ಒಂದು ಪ್ರಚಾರ ಆಯಿತು ಅಂತಂದರೆ ನನ್ನ ಹತ್ರ ಯಾರು ಬಂದು ಸಾಲವನ್ನು ಕೇಳೋದಿಲ್ಲ ಅನ್ನೋಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಆ ರೀತಿಯ ಪ್ಲಾನ್ ಮಾಡಿಕೊಂಡು ಈತ ಮಾಡಿದ್ದ. ಆದರೆ ಇಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೂ ಇದೆ. ಇಲ್ಲಾದರೆ ಯಾವ ಕಾರಣಕ್ಕೆ ಯಾವ ಉದ್ದೇಶ ಇದೆ ಎಂಬುದು ನಮಗೂ ಕೂಡ ಗೊತ್ತಿಲ್ಲ. ಇದು ಪ್ರಿಲಿಮಿನರಿ ವರದಿನಲ್ಲಿ ಈ ಥರ ಇಶ್ಯೂ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ಬಂತು. ಇದರ ಬಗ್ಗೆ ನಾವು ಸಂಬಂಧ ಒಂದು ಅಧಿಕಾರಿಯನ್ನು ನಾವು ನೇಮಕ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಏನು ಲೋಪಗಳು ಕಂಡು ಬಂದಿದೆ, ಸಂಬಂಧಪಟ್ಟವ್ರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ತೀವಿ. ಓಕೆ, ಇಲ್ಲ ಇದೆಲ್ಲ ಕೂಡ ನಾವು ತನಿಖೆ ಮಾಡಿಸ್ತೀವಿ. ಈ ಒಂದು ಅಂಶಗಳನ್ನು ಕೂಡ ಪ್ರಾಪರಾಗಿ ತನಿಖೆ ಮಾಡ್ತೀವಿ. ಇಲ್ಲ, ನಾ ಇಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರಲ್ಲಿ ಇಂಥ ತಪ್ಪಿನಿಂದ ಕೂಡ ಯಾವುದೂ ಆಗಬಾರ್ದು. ಇದಾದವ್ರಿಗೆ ಏನಲ್ಲ, ಸಣ್ಣ ವಿಷಯ ಹೋಗಿ ದೊಡ್ಡ ವಿಷಯ ಆಗುತ್ತೆ. ಅದಕ್ಕೆ ಅದನ್ನು ಅಷ್ಟೇ ಸರಿ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತೊಗೋಬೇಕು. ಇನ್ನು ಮುಂದೆ ತಪ್ಪಾಗ ಇಮಿಡಿಯೇಟಾಗಿ ಅವ್ರು ಚೇಂಜ್ ಮಾಡಿಬಿಡ್ರಿ ಅಂತ ಹೇಳಿದ್ದೇವೆ. ಇಲ್ಲ, ಒಂದು ಸಾಲ ಏನೋ ಇತ್ತಂತ, ಆ ರೀತಿಯಾಗಿ ಒಂದು ದೊಡ್ಡ ಸುವಾಸಕ ಯಾಕೆನ ಈಗ ವಾರ್ಡ್ ಮೆಂಬರ್ಗಳ್ದು ಹೇಗಿರ್ತೈತೆ ಅಂದ್ರೆ ನೀವು ಹೇಳಿದ್ರಿ, ಈಗ ಪುರಸಭೆ ಅಧ್ಯಕ್ಷ ಅದಾಳೆ, ನಮ್ಮ ವಾರ್ಡ್ ಒಂದು ಡೆತ್ ಸೈಡ್ ಸುಮ್ಮನೆ ಸಹಿ ಮಾಡ್ತಿರ್ತಾರೆ ಕಾಮನ್ ಆಗಿ. ಅದಕ್ಕೆ ಅವ್ರಿಗೂ ಎಲ್ಲ ಸದಸ್ಯರು ಹೇಳಿದ್ನ, ಇಲ್ಲಿ 23 ಮಂದಿ, ಅನಿಗೇರಿ 23 ಎಲ್ಲ ನೋಡಿ ಪಾಡಿ ಸಹಿ ಮಾಡಿ ಪ್ರಮಾಣ ಹಂಗೆ ಮಾಡಬೇಡ್ರಿ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈತ ಅಂತೂ ಖತರ್ನಾಕ್ ಇದ್ದಾನೆ, ಅದರಲ್ಲಿ 2 ಮಾತೇ ಇಲ್ಲ. ಆದರೆ ಅಧಿಕಾರಿಗಳು ಹೇಗೆ ನಂಬಿ ಇದನ್ನು ಈ ಸರ್ಟಿಫಿಕೇಟ್ ಕೊಟ್ಟಿದ್ರು ಅಂತೇಳಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈತ ಸಾಲ ಮಾಡಿದ್ದಂತೆ, ಆ ಸಾಲವನ್ನು ತೀರಿಸಲಾಗದೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ತನಿಖೆ ಆಗತ್ತೆ. 3 ದಿನದಲ್ಲಿ ಈತ ಅರ್ಜಿಯನ್ನು ಸಲ್ಲಿಸಿರುವಂಥ 3 ದಿನದಲ್ಲಿ ಈತನಿಗೆ ಪ್ರಮಾಣ ಪತ್ರವನ್ನು, ಅಂದರೆ ಮರಣ ಪ್ರಮಾಣ ಪತ್ರ ಈತನಿಗೆ ಕೊಟ್ಬಿಡ್ತಾರೆ. ತಮ್ಮ ಸಂಬಂಧಿಕರೊಂದಿಗೆ ಈತ ಅರ್ಜಿಯನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸಂಬಂಧಿಕರು ಅರ್ಜಿಯನ್ನು, ಅಂದರೆ ಈತನ ಜೊತೆ ಈತನ ಸಂಬಂಧಿಕರು ಕೂಡ ಸಾಥನ್ನು ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಈ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಮರಣ ಪ್ರಮಾಣ ಪತ್ರವನ್ನು ವಾಪಸ್ ಪಡೆಯುವಂಥ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ. ಸಾಲ ತೀರಿಸಲಾಗದೆ ತಾನೇ ಸತ್ತಂತೆ ಆತ ಈ ರೀತಿಯ ಪ್ಲಾನನ್ನು ಮಾಡಿಕೊಂಡಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಯಾಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಂಥ ಪ್ರಕರಣದಲ್ಲಿ ಅಂತ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ವಿಚಿತ್ರ ಘಟನೆ ಇದು. ಬದುಕಿದ್ದಾಗಲೇ ಈ ರೀತಿಯ ಮರಣ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತಾರಂದ್ರೆ ಎಷ್ಟು ಧೈರ್ಯ ಇರ್ಬೋದು ಅಂಥೇಳಿ. ಮುಂದೆ ಏನಾಗುತ್ತೆ, ಒಂದು ವೇಳೆ ಗೊತ್ತಾಯ್ತು ನಾನು ನೀವು ಬದುಕಿದ್ದಾಗ ಸಾಯೋದಕ್ಕೆ ಯಾಕೆ ರೆಡಿ ಆಗಿರ್ತೀರಿ ಅಂಥೇಳಿ. ಮೇಲ್ನೋಟಕ್ಕೆ ಈತ ಸಾಲ ಮಾಡಿದ್ದ, ಆ ಸಾಲವನ್ನು ವಾಪಸ್ ಕೊಡೋಕ್ಕಾಗದೆ ಈ ರೀತಿಯಾಗಿ ಒಂದು ಪ್ರಚಾರಕ್ಕೆ ಮುಂದಾಗಿರುವಂಥ ವ್ಯಕ್ತಿ ಈತ. ನೀ ಎಷ್ಟು ದಿನ ಅಂಥೇಳಿ ನಿನ್ನ ತಲೆ ಮರೆಸ್ಕೊಳ್ಬೋದು ಅಂಥೇಳಿ, ಎಷ್ಟು ದಿನ ಅಂತೇಳಿ ನೀವು ಊರು ಬಿಡ್ಬೋದು?
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈತ ಅಂತೂ ಖತರ್ನಾಕ್, ಬಟ್ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಈ ಒಂದು ಪ್ರಕರಣದಲ್ಲಿ ಅಂತ? ಖಂಡಿತವಾಗಿಯೂ ಹೇಮಕುಮಾರ್ ಏನು ಸಾಲ ತೆಗೆದುಕೊಂಡಂತ ಸಾಲ ವಾಪಸ್ ತೀರಿಸುವುದಕ್ಕೋಸ್ಕರ ಆಗಿರ್ಬೋದು ಮತ್ತು ಇನ್ನಿತರೆ ಕಾರಣಕ್ಕೆ ಈ ರೀತಿ ಮರಣ ಪ್ರಮಾಣ ಪತ್ರವನ್ನು ಜೀವಂತ ಇದ್ದಾಗಲೇ ಒಂದು ವ್ಯಕ್ತಿ ಪಡೆದುಕೊಂಡಿರುವಂತದ್ದು ಏನು ನವಲಗುಂದದ ಪುರಸಭೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಆಗಿರ್ಬೋದು ಮತ್ತು ಈ ಒಂದು ಮರಣ ಪ್ರಮಾಣ ಪತ್ರಕ್ಕೆ ಪಂಚರ ಸಹಿಯಲ್ಲಿ ಮಾಡಿರುವಂತಹ ಒಬ್ಬ ಪುರಸಭೆ ಸದಸ್ಯರು ಕೂಡ ಈ ಒಂದು ಮರಣ ಪ್ರಮಾಣ ಪತ್ರಕ್ಕೆ ಏನು ಪಂಚರ ಸಹಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಸದಸ್ಯರ ಸಹಿ ಕೂಡ ಇರುವಂತದ್ದು ಏನು ನವಲಗುಂದದ ಇಮಾಮ್ ಎಂಬುವಂತ ವ್ಯಕ್ತಿ ಇದೀಗ ಜೀವಂತ ಇದ್ದಾಗಲೇ ಕೂಡ ಒಂದು ಮರಣ ಪ್ರಮಾಣ ಪತ್ರವನ್ನ ಪಡೆದುಕೊಂಡಿರ್ತಾನೆ. ಈಗ ಸಾಕಷ್ಟು ಕೂಡ ಏನು ಸಾಲ ತೀರಿಸುವುದಕ್ಕೋಸ್ಕರ ಈ ರೀತಿ ಮಾಡಿರುವುದಾಗಿ ತಾನು ಒಪ್ಪಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಇದೀಗ ಸಕ್ಷಮ ಪ್ರಾಧಿಕಾರದಲ್ಲಿ ಕೂಡ ಈ ದೂರು ಕೂಡ ದಾಖಲಾಗಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ಖುದ್ದು ಜಿಲ್ಲಾಧಿಕಾರಿಗಳು ಸಹ ಈ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಕೂಡ ಈ ರೀತಿಯ ಒಂದು ಘಟನೆ ಆಗದಂತೆ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ಏನು ತನ್ನ ಸಂಬಂಧಿಕರೊಂದಿಗೆ ಸಂಬಂಧಿ ಒಬ್ಬರ ಕಡೆಯಿಂದ ಏನು ಅರ್ಜಿಯನ್ನು ಹಾಕಿಸಿರ್ತಾನೆ ಮರಣ ಪ್ರಮಾಣ ಪತ್ರಕ್ಕಾಗಿ. ಮರಣ ಪ್ರಮಾಣ ಪತ್ರ ನೀಡಿದಂತಹ ಸಂದರ್ಭದಲ್ಲಿ ಕೂಡ ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಕೂಡ ಏನು ಪಂಚರ ಸಹಿ ಆಗಿರ್ಬೇಕು ಮತ್ತು ಸ್ಥಾನಿಕ ಚೌಕಾಶಿಯನ್ನ ಮಾಡಬೇಕು. ಅದೆಲ್ಲ ಮಾಡದೆ ಮರುದಿನವೇ ಏನು ಅರ್ಜಿ ಸಲ್ಲಿಸಿದ ಮರುದಿನವೇ ಈ ವ್ಯಕ್ತಿಗೆ ಒಂದು ಮರಣ ಪ್ರಮಾಣ ಪತ್ರ ನೀಡುವುದಕ್ಕೆ ಸಂಶಯಕ್ಕೆ ಕಾರಣವಾಗಿರುವಂತದ್ದು. ಹೇಮಕುಮಾರ್, ವಿಠಲ್, ಈ ಮರಣ ಪ್ರಮಾಣ ಪತ್ರವನ್ನೇನು ಬೋರ್ಡ್ ಮಾಡಿಸ್ಕೊಂಡಿದ್ನ ಹೇಗೆ ಅಂತೇಳಿ, ಜೊತೆಗೆ ಈತ ಈಗ ಸದ್ಯಕ್ಕೆ ಎಲ್ಲಿದ್ದಾನೆ, ಮತ್ತು ಈತನ ಫ್ಯಾಮಿಲಿ ಏನಾದರೂ ಇದೆಯಾ, ಮದುವೆ ಆಗಿದೆಯಾ, ಎಷ್ಟು ಸಾಲ ಮಾಡ್ಕೊಂಡಿದ್ದ ಅಂತ ಆಯ್ತಾ? ಖಂಡಿತವಾಗಿಯೂ ಈಗಾಗಲೇ ಕೂಡ ಇವು ಏನು ಫೈನಾನ್ಸ್ ಆಗಿರ್ಬೋದು ಮತ್ತು ಇನ್ನಿತರೆ ಬ್ಯಾಂಕ್ಗಳಲ್ಲಿ ಏನು ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ದಾನೆ. ಆ ಸಾಲವನ್ನ ತೀರಿಸುವುದಕ್ಕೋಸ್ಕರ ಈ ರೀತಿ ಮಾಡಿರುವುದು ಇದೀಗ ಪ್ರಾಥಮಿಕ ತನಿಖೆಯಿಂದ ಬೆಳಕಿಗೆ ಬಂದಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ಏನು ತನ್ನ ಕುಟುಂಬ ಇದೀಗ ನವಲಗುಂದದಲ್ಲಿ ಇರುವಂತದ್ದು. ಏನು ತಾನು ಈ ರೀತಿ ಮಾಡಿರುವುದಾಗಿ ಏನು ತನ್ನ ಸ್ನೇಹಿತರ ಜೊತೆ ಏನು ಹಂಚಿಕೊಂಡ ಬಳಿಕ ಅದು ಸಾಕಷ್ಟು ಸದ್ದು ಮಾಡ್ತಿರ್ತದೆ. ಮಾಡಿದಂತ ಸಂದರ್ಭದಲ್ಲಿ ಈ ರೀತಿ ಜೀವಂತ ಇದ್ದಾಗಲೇ ಮರಣ ಪ್ರಮಾಣ ಪಡೆದುಕೊಂಡಿದ್ದಾನೆ ಅನ್ನುವ ಮಾಹಿತಿ ಬೆಳಕಿಗೆ ಬಂದ ತಕ್ಷಣ ಕೂಡ ಎಚ್ಚರಗೊಂಡ ಅಧಿಕಾರಿಗಳು ಈತನ ಮರಣ ಪ್ರಮಾಣ ಪತ್ರವನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಇದು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ಈತನ ಮರಣ ಪ್ರಮಾಣ ಪತ್ರವನ್ನ ರದ್ದುಗೊಳಿಸಲು ಕೂಡ ಇದೀಗ ಅಧಿಕಾರಿಗಳು ಕ್ರಮ ಕೈಗೊಂಡಿರುವಂತದ್ದು. ಆತನ ಮೇಲೆ ಯಾಕೆ ಈ ರೀತಿ ಮಾಡಿದ ಅನ್ನೋದು ಕೂಡ ಇನ್ನೂ ಹೆಚ್ಚಿನ ತನಿಖೆಯಲ್ಲಿ ಈಗ ಅಧಿಕಾರಿಗಳು ಮಾಡ್ತಿರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.